ಎಲ್ಲೋ ಒಂದು ಕಡೆ ತಾಲೂಕಿನ ಜನರು ಸಾಂಬಯ್ಯನವರು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಮುಂದೆ ಯಾವ ಪಕ್ಷಕ್ಕೆ ಬೆಂಬಲಿಸ್ತಾರೆ ಅನ್ನೋದು ಇನ್ನೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಅಂತೇಳಿ ಕನ್ಫ್ಯೂಸಲ್ಲಿದ್ದಾರೆ ಜನ. ನಾನು ಇವತ್ತು ಏನು ನಮ್ಮ ಮುಳಬಾಗಿಲು ತಾಲೂಕಿನ ಹಳೆಕೊಪ್ಪ ಚೌಡೇಶ್ವರಿ ದೇವಸ್ಥಾನ ಇವತ್ತು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಮುಳಬಾಗಿಲಲ್ಲಿ ನಿಲ್ಲೋದು ಸತ್ಯ, ನೋಡುವ ಗಂಟೆ ಬರ್ತದೆ, ನಿಲ್ಲೋದಂತೂ ಸತ್ಯ. ಆಕಾಂಕ್ಷೆ ಎಲ್ಲ ಅಭ್ಯರ್ಥಿನೇ, ಗ್ಯಾರಂಟಿ ಅಭ್ಯರ್ಥಿನೇ ಆಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮುಂಬರುವ ದಿನಗಳಲ್ಲಿ ಇನ್ನೇನು ಸ್ಥಳೀಯ ಚುನಾವಣೆಗಳು ಬರ್ತದೆ, ಗ್ರಾಮ ಪಂಚಾಯತ್ ಆಗಿರ್ಬೋದು, TPS ಆಗಿರ್ಬೋದು, ZP ಆಗಿರ್ಬೋದು. ಸರ್, ನೀವು ಕಾಂಗ್ರೆಸ್ ಅಂತ ತಾವು ಹೇಳ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಹೌದು. ಸೊ ಈಗ ಜನ ಏನಂತಿದ್ದಾರೆ ಅಂದ್ರೆ, ಸಾಂಬಯ್ಯನವರು ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕರ ಜೊತೆ ಇನ್ನೂ ಗುರುತಿಸ್ತಾ ಇಲ್ಲ, ಮುಂಬರುವ ಚುನಾವಣೆಯಲ್ಲಿ ಯಾವ ತರ ಇವರು ಚುನಾವಣೆ ಮಾಡ್ತಾರೆ ಅಂತೇಳಿ ಜನ ಈ ತರ ಸದ್ದು ಮಾಡ್ತಾ ಇದ್ದಾರೆ. ಸೊ ಇದು ತಮಗೆ ಈಗಾಗಲೇ ಏನು 2023 ಎಲೆಕ್ಷನಲ್ಲಿ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಪ್ರಮುಖರು ಹೋರಾಟ ಮಾಡ್ಕೊಂಡಿದ್ರು, ಯಾರ್ಯಾರು ಪಾರ್ಟಿ ಸಂಘಟನೆ ಮಾಡ್ತಾಯಿದ್ರಂತ. ಎಲ್ಲ ಯಾವ ರೀತಿ ಬದಲಾವಣೆ ಆಗೈತೆ ಎಂದು ನಿಮ್ಗೆ ಗೊತ್ತಾಗಿದೆ. ಅದೇ ರೀತಿ ಮುಂದಿನ ದಿನ ಬದಲಾವಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ 2 ಕಡೆ ನಡೆಯಿತು, ದಾವಣಗೆರೆ, ಬಾಗಲಕೋಟೆ. ಸರ್, ಹೋಗಿದ್ರೆ ಸರ್ ಚುನಾವಣೆ? ಹೋಗಿದ್ರಿ, ಅಲ್ಲಿ ಹೋಗಿ ಎಲ್ಲ ಇದು ಮಾಡಿಬಿಟ್ಟು ಬಂದಿದ್ದೀವಿ. ಗೆಲ್ತಾರೆ, 2 ಕಡೆನೂ ಗೆಲ್ತಾರೆ ಕಾಂಗ್ರೆಸ್. ಪ್ರಕಾರ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಉಪಚುನಾವಣೆ 2 ಕಾಂಗ್ರೆಸ್ ಬರ್ಬೋದು ಅಥವಾ ಏನಾದರೂ? ಎರಡೂ ಕಾಂಗ್ರೆಸ್ ಗೆಲ್ಲುತ್ತೆ. ಸರ್, ಮುಂಬರುವ ವಿಧಾನಸಭೆ ಚುನಾವಣೆ ಇನ್ನೇನು ಚೆನ್ನಾಗಿನೇ ಇದೆ, 1.5 ವರ್ಷ ಇದೆ. ಈ ಸಂದರ್ಭದಲ್ಲಿ ಸಾಂಬಯ್ಯನವರು ಯಥೇಚ್ಛವಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆದಿನಾರಾಯಣ ಅವರಿದ್ದಾರೆ, ಒಂದು ಕಡೆ ಸಾಂಬಯ್ಯನವರಿದ್ದಾರೆ. ಸೊ ಇವರಿಬ್ಬರಲ್ಲಿ ಟಿಕೆಟ್ ಯಾರು ಕೊಡ್ತಾರೆ ಅನ್ನೋದು ಕನ್ಫ್ಯೂಸ್ ಇದೆ ಸರ್. ಈಗ ಕಾದು ನೋಡು, ಯಾಕೆಂದರೆ ಈಗ ನಾವು ಯಾರು ಏನು ಹೈಕಮಾಂಡ್ಗೆ ದೊಡ್ಡವರಲ್ಲ, ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇನ್ ಕೇಸ್ ಕಾಂಗ್ರೆಸ್ನಲ್ಲಿ ಏನಾದರೂ ಟಿಕೆಟ್ ತಾವು ತಗೊಬಂದ್ರೆ ಪಕ್ಷದಲ್ಲಿ ನಿಲ್ತೀರಾ? ಇನ್ ಕೇಸ್ ಪಕ್ಷ ಏನಾದರೂ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಾಗ ತಮ್ಮ ಬೆಂಬಲ, ತಾವು ನಿರ್ಣಯ, ತಮ್ಮ ನಡೆ ಯಾವ ಕಡೆ ಇರುತ್ತೆ ಸರ್? ನಾವು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಕಾಂಗ್ರೆಸ್ನಲ್ಲೇ ನಮಗೆ ಪಕ್ಷ ಟಿಕೆಟ್ ಕೊಡ್ತದೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆಯಿಂದ ನಾವು ಸುಮಾರು 5 ವರ್ಷಗಳಿಂದ ನಾವು ಈ ತಾಲೂಕಿನಲ್ಲಿ ಎಲ್ಲ ನಾವು ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಇನ್ ಕೇಸ್ ಕಾಂಗ್ರೆಸ್ ಟಿಕೆಟ್ ಕೊಡದ ಪಕ್ಷದಲ್ಲಿ ತಾವೇನು ಮಾಡ್ತೀವಿ ಸರ್? ಈಗ ಕೊಡ್ತಾರೆ ಅಂತ ನಾನು ಪ್ರಬಲವಾಗಿ ಹೇಳ್ತಾ ಇದ್ದೀನಿ. 100% ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ಕಾಂಗ್ರೆಸ್ನ ಮೊನ್ನೆ ನಾವು ಯಾರೋ ಒಬ್ಬರನ್ನ ನಾವು ಹಿಂಗೆ ಸುದ್ದಿಗೋಷ್ಠಿ ಕೊಟ್ಟಾಗ ಕಾಂಗ್ರೆಸ್ನಲ್ಲಿ ಇಬ್ಬರು ಇದಾರಲ್ಲ, ಯಾರು ಕೊಡ್ಬೋದು ಅಂದ್ರೆ ಯಾವುದೇ ಕಾರಣಕ್ಕೂ ಆದಿನಾರಾಯಣ ಬಿಟ್ಟು ಬೇರೆಯವ್ರು ಕೊಡೋದಿಲ್ಲ ಅಂತೇಳಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಳಬರೇ ಹೇಳಿದ್ರು. ಈಗ ನಿಮಗೆ ಸಮಯ ಸಂದರ್ಭಗಳು ಏನೇನು ಬದಲಾವಣೆ ಆಗ್ಬೋದು ಅಂತ ಯಾರ ಕೈಯಲ್ಲಿ ಹೇಳೋಕ್ಕಾಗೋದಿಲ್ಲ. ಇವತ್ತು ನಿನ್ನ ಟೈಮ್ ಇರ್ಬೋದು, ನಾಳೆ ನಮ್ಮ ಟೈಮ್ ಬರ್ಬೋದು, ನಾಳೆ ಇನ್ನೊಬ್ಬರು ಟೈಮ್. ಇದು ಕಾಲಚಕ್ರ ತಿರುಗ್ತಾ ಇರ್ತದೆ. ಕಾಲಚಕ್ರದಲ್ಲಿ ನಂದೇ ಕಾಲ ಅಂತ ಯಾರು ಹೇಳೋಕ್ಕಾಗಲ್ಲ. ಕಾದು ನೋಡ್ಬೇಕಷ್ಟೇ ಸರ್. ಈಗ ಮೊನ್ನೆ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಳಬಾಗಿಲು ಮೀಸಲಾತಿ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಮುಂದೆ ಜನರಲ್ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ ಸರ್. ಈ ರೀತಿ ಆಗ್ಬೋದಾ? ಈಗ ಅದನ್ನು ನಿರ್ಣಯ ಮಾಡೋದು ಸಂವಿಧಾನದ ಅಡಿನಲ್ಲಿ ಯಾವ ರೀತಿ 25 ವರ್ಷಗಳಿಗೆ ಒಂದು ಬದಲಾವಣೆ ಐತೆ ಅದನ್ನೇ ಮಾಡಬೇಕು. ಅದು ಬಿಟ್ಬಿಟ್ಟು ಸಂವಿಧಾನನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಮುಂದಿನ ದಿನ ನೋಡೋಣ ಏನಾಗುತ್ತೆ. ಅದೇ ವೇದಿಕೆಯಲ್ಲಿ ಇನ್ನೂ ಒಂದು ಹೇಳಿಕೆಯನ್ನು ಕೊಟ್ಟು ಮುಳಬಾಗಿಲು ಮೀಸಲಾತಿ ಕ್ಷೇತ್ರದಲ್ಲಿ ಲೇಡೀಸ್ ಬರುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಈ ರೀತಿ ಆಗ್ಬೋದಾ? ಈಗ ಅದನ್ನು ಅಮೆಂಡ್ಮೆಂಟ್ ಇನ್ನೂ ಆಗಲಿಲ್ಲ. ಈಗ ನಾನು ಹೇಳಿದ್ರೆ ಅಮೆಂಡ್ಮೆಂಟ್ ಆಗಲ್ಲ, ನೀವು ಹೇಳಿದ್ರೆ ಅಮೆಂಡ್ಮೆಂಟ್ ಆಗಲ್ಲ. ಅದು ಅಲ್ಲಿ ಶಾಸನ ಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಬೇಕು. ಅದನ್ನು ಸಂಬಂಧಪಟ್ಟ ಇವರಿಗೆ ರಾಷ್ಟ್ರಪತಿಗಳು ಕಳಿಸ್ಬೇಕು. ಅಲ್ಲೇ ಅಮೆಂಡ್ಮೆಂಟ್ ಆಗಿ ಬಂದರೆ ಅದನ್ನು 50% ಲೇಡೀಸ್ಗೆ ರಿಸರ್ವೇಷನ್ ಅಂತ ಮಾಡಬೇಕಂತ ಹೇಳಿದ್ದಾರೆ. ಅದು ಅಮೆಂಡ್ಮೆಂಟ್ ಆದಾಗ ನಾವು ಮಾತಾಡೋಣ ಅದ್ರ ಬಗ್ಗೆ. 2028ಕ್ಕೆ ಕಣಕ್ಕೆ ಇಳಿತೀರಾ? ಹೌದು, ಸತ್ಯವಾದ ಮಾತು. ನಿಲ್ತೀವಿ, ಅಭ್ಯರ್ಥಿ ಗ್ಯಾರಂಟಿ. ವೀಕ್ಷಕರೇ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡಬೇಕಾದ್ರೆ ನಮ್ಮ ಐಡಿಯಾ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.